ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಚಳಿಗಾಲದಲ್ಲಿ ಗರ್ಭಿಣಿಯರ ಆರೈಕೆ ಹಾಗೆ ತಾಯಿ ಮಗುವಿನ ಕ್ಷೇಮಕ್ಕೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಚಳಿಗಾಲದಲ್ಲಿ ವಿಶೇಷ ಕಾಳಜಿ ಗರ್ಭಿಣಿಯರಿಗೆ ಯಾಕೆ ಬೇಕು ಅನ್ನೋದಾದರೆ, ಚಳಿಗಾಲದಲ್ಲಿ ಶೀತ, ಕೆಮ್ಮು, ಜ್ವರ, ಚರ್ಮ ಒಣಗೋದು ಹಾಗೆ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗೋದು ಇವೆಲ್ಲವೂ ಗರ್ಭಿಣಿಯರ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಸರಿಯಾದ ಕಾಳಜಿ ತುಂಬಾ ಮುಖ್ಯ. ಮೊದಲನೇದಾಗಿ ನಾವು ಆಹಾರ ಕ್ರಮವನ್ನು ಗರ್ಭಿಣಿಯರಲ್ಲಿ ಅವಶ್ಯಕವಾಗಿ ಕೊಡಬೇಕಾಗತ್ತೆ. ಚಳಿಗಾಲದಲ್ಲಿ ದೇಹಕ್ಕೆ ಹೆಚ್ಚು ಶಕ್ತಿ ಬೇಕಾಗತ್ತೆ. ಬಿಸಿ ಬಿಸಿ ಆಹಾರವನ್ನು ಗರ್ಭಿಣಿಯರು ಸೇವಿಸಬೇಕಾಗತ್ತೆ. ರಾಗಿ ಮುದ್ದೆ, ಅನ್ನ ಸಾಂಬಾರು, ತರಕಾರಿ ಸೂಪ್ ಅಥವಾ ದಾಲ್ ಈ ರೀತಿಯಾಗಿ ಆಹಾರ ಕ್ರಮವನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಇನ್ನು ಹಣ್ಣುಗಳಲ್ಲಿ ನೋಡೋದಾದರೆ ಸೇಬು, ಕಿತ್ತಳೆ, ದಾಳಿಂಬೆ ಇಂಥ ಹಣ್ಣುಗಳು ಗರ್ಭಿಣಿಯರಿಗೆ ಚಳಿಗಾಲದಲ್ಲಿ ಒಳ್ಳೆಯದು. ತುಂಬ ತಣ್ಣನೆಯ ಆಹಾರ, ಫ್ರಿಜ್ಜಿನ ನೀರನ್ನು ತಪ್ಪಿಸೋದು ಕೂಡ ತುಂಬಾ ಒಳ್ಳೆಯದು. ಇನ್ನು ದೇಹದ ಉಷ್ಣತೆಯನ್ನು ಗರ್ಭಿಣಿಯರು ಹೇಗೆ ಕಾಪಾಡಿಕೊಳ್ಬೇಕು ಅಂದರೆ, ಬೆಚ್ಚಗಿನ ಬಟ್ಟೆ ಧರಿಸೋದು, ಹೊಟ್ಟೆ, ಬೆನ್ನು, ಕಾಲುಗಳು ತಣ್ಣಗಾಗದಂತೆ ನೋಡಿಕೊಳ್ಳೋದು, ಹಾಗೆ ರಾತ್ರಿ ವೇಳೆ ಗಾಳಿ ನೇರವಾಗಿ ಬೀಳದಂತೆ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ಮೂರನೇದಾಗಿ ನೀರು ಕುಡಿಯೋ ಅಭ್ಯಾಸ ಚಳಿಗಾಲದಲ್ಲೂ ಕೂಡ ಗರ್ಭಿಣಿಯರಿಗೆ ಅವಶ್ಯಕ. ಚಳಿಯಲ್ಲಿ ದಾಹ ಕಡಿಮೆ ಅನಿಸುತ್ತೆ, ಆದರೆ ನೀರಿನ ಅಗತ್ಯ ಕಡಿಮೆ ಆಗೋದಿಲ್ಲ. ದಿನಕ್ಕೆ ಕನಿಷ್ಠ 8ರಿಂದ 10 ಗ್ಲಾಸ್ ನೀರು ಅವಶ್ಯಕವಾಗಿರುತ್ತೆ. ಬೆಚ್ಚಗಿನ ನೀರು ತುಂಬಾ ಉತ್ತಮ. ತೆಂಗಿನಕಾಯಿ ನೀರು ಅಂದರೆ ಎಳ್ನೀರು ವಾರಕ್ಕೆ 2ರಿಂದ 3 ಬಾರಿಯಾದರೆ ಸೇವಿಸಿದರೆ ಒಳ್ಳೆಯದು. ಇನ್ನು 4ನೇದು ಗರ್ಭಿಣಿಯ ಆರೈಕೆಯಲ್ಲಿ ಅಂದರೆ ವಿಶ್ರಾಂತಿ ಮತ್ತು ನಿದ್ರೆ. ದಿನಕ್ಕೆ ಕನಿಷ್ಠ 7ರಿಂದ 8 ಗಂಟೆ ನಿದ್ರೆ ಗರ್ಭಿಣಿಯರಿಗೆ ತುಂಬಾ ಒಳ್ಳೆಯದು. ಎಡಬದಿಗೆ ಮಲಗಿ ನಿದ್ರೆ ಮಾಡುವ ಅಭ್ಯಾಸ ಇದ್ದರೆ ಅದು ಕೂಡ ಒಳ್ಳೆಯದು. ಅತಿಯಾಗಿ ಕೆಲಸ ಮಾಡೋದಕ್ಕೆ ಹೋಗೋದು ಬೇಡ. ಇನ್ನು ಗರ್ಭಿಣಿಯರು ವ್ಯಾಯಾಮ ಮತ್ತು ಯೋಗ ಮಾಡೋದು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಡಾಕ್ಟರ್ ಸಲಹೆ ಪಡೆದ ನಂತರ ಮಾತ್ರ ನಿಧಾನವಾದ ನಡಿಗೆ, ಪ್ರಾಣಾಯಾಮ, ಲಘು ಗರ್ಭಯೋಗ ಇವು ರಕ್ತ ಸಂಚಾರ ಸುಧಾರಿಸಿ ಮನಃಶಾಂತಿಯನ್ನು ಕೊಡುತ್ತೆ. ಹಾಗಾಗಿ ಡಾಕ್ಟರ್ ಸಲಹೆ ನಂತರ ಮಾತ್ರ ವ್ಯಾಯಾಮ ಮತ್ತು ಯೋಗವನ್ನು ಮಾಡಬೇಕು. ಇನ್ನು 6ನೇದಾಗಿ ಶೀತ ಕೆಮ್ಮಿನಿಂದ ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅಂದರೆ, ಜನಸಂದಣಿಯನ್ನು ತಪ್ಪಿಸಬೇಕು, ಕೈಗಳನ್ನು ಸ್ವಚ್ಛವಾಗಿ ತೊಳಿಬೇಕು. ಜ್ವರ ಅಥವಾ ಕೆಮ್ಮು ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಸ್ವಂತ ಔಷಧಿ ಎಂದಿಗೂ ಸೇವಿಸಬೇಡಿ. ಇದರ ಜೊತೆಗೆ ವೈದ್ಯರ ಸಲಹೆ ಕೂಡ ಅತಿ ಮುಖ್ಯವಾಗಿರುತ್ತೆ. ನಿಯಮಿತ ಚೆಕಪ್, ಡಾಕ್ಟರ್ ನೀಡಿದ ಮಾತ್ರೆಗಳನ್ನು ಸಮಯಕ್ಕೆ ತೆಗೆದುಕೊಳ್ಳಿ. ಹಾಗೆ ಯಾವುದೇ ಅಸಾಮಾನ್ಯ ಲಕ್ಷಣ ಕಂಡು ಬಂದರೇ ತಕ್ಷಣವೇ ಡಾಕ್ಟರ್ಗೆ ತಿಳಿಸಿ. ಗರ್ಭಾವಸ್ಥೆ ಅನ್ನೋದು ದೇವರ ಕೊಡುಗೆ. ಚಳಿಗಾಲದಲ್ಲಿ ಸರಿಯಾದ ಕಾಳಜಿ ವಹಿಸಿದರೆ ತಾಯಿ ಮತ್ತು ಮಗು ಇಬ್ಬರೂ ಆರೋಗ್ಯವಾಗಿರ್ತಾರೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.